ಈಗ ನಾವು ಪ್ರಾರ್ಥನೆಗೆ ಹೋಗೋಣ. ದೇವರು ಆರಾಧನೆ ಪ್ರಾರ್ಥನೆ ಭಾಗವನ್ನು ಮುಗಿಸಿ ಈಗ ನಾವು ವಾಕ್ಯದ ಭಾಗಕ್ಕೆ ಹೋಗುವಾಗ ದೇವರು ತಾನೇ ತನ್ನ ನಾಮನ ಕೆಬ್ಬೆಕಪ್ಪಲು ಗ್ರಾಮದಲ್ಲಿ ಮಹಿಂಪಡಿಸಿ ಪ್ರಾರ್ಥನೆ ಮಾಡಿಕೊಳ್ಳೋ ಎಲ್ಲ ಕಣ್ಣುಗಳ ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆಯೇ, ಪ್ರಭು ರಕ್ಷಕನು ಒಡೆಯರಾದಂಥ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಪವಿತ್ರ ಆತ್ಮನ ಸಹಾಯದಿಂದ ಸ್ವಾಮಿ ಅಪ್ಪ, ಈ ದಿನ ಈ ರೀತಿಯಾಗಿ ಕೆಬ್ಬೆಕಪ್ಪಲು ಗ್ರಾಮದಲ್ಲಿ ನಾವು ಸೇರಿ ಬಂದು ಚಿಕ್ಕ ಇಂಡಾಗಿ ಸೇರಿ ಒಂದು ಪ್ರಾರ್ಥಿಸುವಾಗ ನಿನ್ನ ನಾಮ ಮಹಿಮೆಯಾಗಲಿ ಸ್ವಾಮಿ. ನಿನ್ನ ಕೃಪೆ ಇಳಿದು ಬರಲಿ ಸ್ವಾಮಿ. ನಿನ್ನ ಬಲ ಇಳಿದು ಬರಲಿ ಸ್ವಾಮಿ. ವಚನದ ಭಾಗದ ಮೂಲಕ ಮಕ್ಕಳಿಗೆ ಒಂದು ಅಭಿಷೇಕದ ಅಗ್ನಿಯನ್ನು ಸುರಿಸಪ್ಪ. ಅಪ್ಪ, ಈ ಕೆಬ್ಬೆಕಪ್ಪಲಲ್ಲಿ ಇನ್ನಷ್ಟು ಜನಗಳು ಸೇರಲಿಕ್ಕೆ ಸಹಾಯ ಕೊಟ್ಟು ನಿನ್ನ ನಾಮನ ಮಹಿಮೆಪಡಿಸು ಸ್ವಾಮಿ. ನೀನು ಮಾಡೋದ ಕಾರ್ಯಕ್ಕಾಗಿ ಸ್ತೋತ್ರ. ಪ್ರಭು ರಕ್ಷಕನ ಒಡೆಯರಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಬಂದ ತಂದೆ, ಆಮೇನ್ ಆಮೇನ್. ಇಲ್ಲಿ ಇವತ್ತು ನಾವು ತಿಳಿಸುವಂಥ ವಿಷಯ, ದೇವರ ಮಕ್ಕಳಿಗೆ ಇರಬೇಕಾದಂಥ ಗುಣ ಲಕ್ಷಣಗಳು. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ರೋಮಪುರ 12ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಇವತ್ತು ಸ್ವಾಮಿ ಹೇಳ್ತಿದ್ದಾರೆ. ರೋಮಪುರ 12:9 ಓದಿ ನೋಡೋಣ. 12:9ರಿಂದನೇ ಓದಿ. 12:9ರಿಂದನೇ ಓದಿ. ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ. ತನಕ್ಕೆ ಏಸಿಕೊಂಡು ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಂಡಿರಿ. ಕ್ರಿಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಮಾನವ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರ್ರಿ. ಮುಂಜಾಗ್ರತೆ ಬೇಕಾದಲ್ಲಿ ಅಲಸ್ಯವಾಗಿರದೆ ಆಸಕ್ತಿ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರ್ರಿ. ಕ್ರಿಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರ್ರಿ. ಉಪದ್ರೋಹದಲ್ಲಿ ಸೈರಣೆ ಉಳ್ಳವರಾಗಿರ್ರಿ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ದೇವಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿರಿ. ಅತಿಥಿ ಸತ್ಕಾರ್ಯವನ್ನು ಅಭ್ಯಸಿಸಿರಿ. ನಿಮ್ಮನ್ನು ಹಿಂಸಿಸುವವರಿಗೆ ಆಶೀರ್ವಾದ ಮಾಡಿರಿ. ಶಪಿಸದೆ ಆಶೀರ್ವದಿಸಿರಿ. ಸಂತೋಷ ಪಡುವವರ ಸಂಗಡ ಸಂತೋಷ ಪಡಿರಿ. ಅಳುವವರ ಸಂಗಡ ಅಳಿರಿ. ನಿಮ್ಮೊಳಗೆ ಏಕ ಮನಸ್ಸುಳ್ಳವರಾಗಿರ್ರಿ. ದೊಡ್ಡ ಸ್ಥಿತಿಯ ಮೇಲೆ ಮನಸ್ಸಿಡದೆ ದಿನರ ಸಂಗಡ ಬಳಿಕೆಯಾಗಿರ್ರಿ. ನಿಮ್ಮನ್ನು ನೀವೇ ಬುದ್ಧಿವಂತರೆಂದು ಎಣಿಸಬೇಡಿರಿ. ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿರಿ. ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದುದೋ ಅದನ್ನೇ ಯೋಚಿಸಿ ಸಾಧಿಸಿರಿ. ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನವಾಗಿರ್ರಿ. ಪ್ರಿಯರೇ, ನೀವೇ ಮುಯ್ಯಿಗೆ ಮುಯ್ಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ಯಾಕೆಂದರೆ ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆಂಬುದಾಗಿ ಬರೆದಿದೆ. ಹಾಗಾದರೆ ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ, ಬಾಯಾರಿದರೆ ಕುಡಿಯುವುದಕ್ಕೆ ಕೊಡು. ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಕೆಂಡವನು ಸುರಿಸಲ್ಪಟ್ಟವನಾಗುವುದು. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು. ಇಷ್ಟರಲ್ಲಿ ನಾವು ಎಷ್ಟು ನಡೆಸ್ತಾ ಇದ್ದೀವಿ. ಈಗ ನೀವು ಅಣ್ಣ ಓದಿದನೇ ಕೇಳಿಸ್ಕೊಂಡ್ರಿ ಅಲ್ವಾ? ಇದು ಇಷ್ಟರಲ್ಲಿ ನಿಮ್ಮದು ಎಷ್ಟು ಗುಣಗಳಿದೆ? ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ ಪಾಸ್ಟರ್ ಅಂತ ಹೇಳ್ತೀರಾ? ನಾ ಕೇಳ್ತಾರೆ ಇಷ್ಟು ಗುಣಗಳು ನಿಮ್ಮಲ್ಲಿ ಎಷ್ಟಿದೆ? ಸ್ವಾಮಿ ಹೇಳ್ತಾರೆ ನಿಮ್ಮಲ್ಲಿ ಇಷ್ಟು ಗುಣಗಳು ಇದ್ದರೆ ಮಾತ್ರ ದೇವರ ರಾಜ್ಯಕ್ಕೆ ನಾವು ಬಾಧ್ಯರು. ಇಲ್ಲ ಅಂದರೆ ದೇವರ ರಾಜ್ಯ ಪರಲೋಕ ರಾಜ್ಯ ಇದೆ, ಆದರೆ ಯಾವುದೇ ಕಾರಣಕ್ಕೂ ಪರಲೋಕ ರಾಜ್ಯ ಇದೆ, ಆದರೆ ಯಾವುದೇ ಕಾರಣಕ್ಕೂ ನಮಗೆ ಬಹುಮಾನ ಇಲ್ಲ. ಯಾವುದೇ ಕಾರಣಕ್ಕೂ ಬಹುಮಾನ ಇಲ್ಲ ಇಲ್ಲ ಇಲ್ಲ. ಬಹುಮಾನ ಬೇಕಾದರೆ ಏನು ಗೊತ್ತಾ? ಗುಣಗಳಲ್ಲಿ ನಮ್ಮ ಹತ್ರ ಯಾವುದು ಇದೆ ಅಂತ ಹೇಳೋದನ್ನು ನಾವು ಇವತ್ತು ತಿಳ್ಕೊಬೇಕಾಗಿದೆ. ಅಲ್ಲೆಲ್ಲೂಯಾ. ಒಂದನೇದಾಗಿ ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ. ಕೆಟ್ಟತನಕ್ಕೆ ಏಸಿಕೊಂಡು ಒಳ್ಳೆಯದನ್ನು ಬಿಗಿಯಾಗಿ ಇಡೀರಿ. ಇವತ್ತು ಪ್ರೀತಿ 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 ಅಂತ ಹೇಳ್ತೀವಿ. ಎಲ್ಲಿದೆ ಪ್ರೀತಿ? ಪಾಸ್ಟರ್ನ ಕಂಡ್ರೆ ಪಾಸ್ಟರ್ಗೆ ಆಗೋದಿಲ್ಲ, ಸಭೆ ವಿಶ್ವಾಸಿಗಳನ್ನ ಕಂಡ್ರೆ ವಿಶ್ವಾಸಿಗಳಿಗೆ ಆಗೋದಿಲ್ಲ. ಅವರು ಆ ಚರ್ಚಿಗೆ ಹೋಗ್ತಾರೆ, ಇವರು ಈ ಚರ್ಚಿಗೆ ಹೋಗ್ತಾರೆ. ನಾವ್ಯಾಕೆ ಅವ್ರ ಜೊತೆ ಚೆನ್ನಾಗಿರಬೇಕು? ನಡೀತಿರೋ ಕಥೆನೇ ಅದು. ನಮ್ಮ ಚರ್ಚಿಗೆ ಅವ್ರು ಬರ್ತಾ ಇಲ್ಲ, ಅವ್ರ ಜೊತೆ ಮಾತು ಬಿಟ್ಬಿಡಿ. ಅವ್ರ ಚರ್ಚಿಗೆ ಯಾಕೆ ಹೋಗ್ತಾ ಇದ್ದಾರೆ? ಮಾತು ಬಿಟ್ಬಿಡಿ. ಅವರೇ ಬೇರೆ ಸಭೆಯವರು, ನಾವು ಬೇರೆ ಸಭೆಯವರು. ಈ ತಾರತಮ್ಯ ಇವತ್ತು ಬರ್ತಾ ಇದೆ. ಪ್ರೀತಿ ಕಡಿಮೆ. ನಮ್ಮ ಸಭೆಯವ್ರನ್ನ ಮಾತ್ರ ಪ್ರೀತಿ ಮಾಡೋದು. ಅವ್ರ ಸಭೆಯರಿಗೆ ಏನು ಸಹಾಯ ಮಾಡಿಬಿಟ್ರೆ ಸಾಕು, ಪಾಸ್ಟ್ರೇ ಅಡ್ಡ ಬರ್ತಾರೆ. ಏನಂತ?
ಅವ್ರ ಸಭೆಯವ್ರಿಗೆ ಯಾಕೆ ಸಹಾಯ ಮಾಡಿದ್ರಿ ನೀವು, ನಮ್ಮ ಸಭೆಯವರಿಗೆ ಸಹಾಯ ಮಾಡಿದ್ದೇಳಿ. ನಾನು ಕೇಳೋದು, ಆ ಸಭೆಯವರು ಈ ಸಭೆಯವರು ಎಲ್ಲರೂ ಹೋಗೋದು ಒಂದೇ ಪರಲೋಕಕ್ಕೆ. ಅಲ್ಲಿ ಬೇರೆ ಬೇರೆ ಪರಲೋಕ ಮಾಡಿದಾರಾ? ಮಾತಾಡಬೇಕು. ಇಲ್ಲ. ಚಂದ್ರಶೇಖರ್ ಪಾಸ್ಟರ್ ಸಭೆಗೇ ಒಂದು ಪರಲೋಕ, ಜೋಸೆಫ್ ಅಂಕಲ್ ಸಭೆಗೆ ಒಂದು ಪರಲೋಕ, ಸುರೇಶ್ ಪಾಸ್ಟರ್ ಸಭೆಗೆ ಒಂದು ಪರಲೋಕ, ಗಂಗಾಧರ್ ಪಾಸ್ಟರ್ ಸಭೆಗೆ ಒಂದು ಪರಲೋಕ ಮಾಡಿದಾರಾ? ಅಲ್ಲಿ ಎಲ್ಲ ಹೋಗೋದು ಒಂದೇ ಸಭೆ, ಒಂದೇ ದೇವರು, ಒಂದೇ ಯೇಸು. ಆದರೆ ಆ ಸಭೆಗೆ ಹೋಗೋನು ಈ ಸಭೆಗೆ ಹೋಗ್ಬಾರ್ದು, ಈ ಸಭೆಗೆ ಹೋಗೋನು ಆ ಸಭೆಗೆ ಹೋಗ್ಬಾರ್ದು. ನಿಜ. ನಿಮಗೆ ಯಾರು ಆದಿಯಿಂದ ಬಂದು ನಿಮಗೆ ಬೋಧನೆ ಮಾಡಿರ್ತಾರೋ ಅವರನ್ನೇ ನೀವು ಇಟ್ಕೋಬೇಕು, ನಿಜ. ಆದರೆ ಸಹಾಯ ಅಂತ ಬಂದಾಗ ಬರೀ ದೇವ್ರ ಮಕ್ಕಳಿಗೆ ಅಂತ ಮಾತ್ರ ಅಲ್ಲ, ಲೋಕದವ್ರಿಗೆ ಕಷ್ಟ ಬಂದಾಗಲೂ ಮಾಡಬೇಕು. ಲೋಕದವರಿಗೂ ಕಷ್ಟ ಬಂದಾಗ ಮಾಡಬೇಕು. ಅಲ್ಲಿ ದೇವ್ರ ವಾಕ್ಯದಲ್ಲಿ 10ನೇ ವಾಕ್ಯದಲ್ಲಿ ಬರೆದೆ, ಕ್ರೈಸ್ತ ಸಹೋದರನ ಅಣ್ಣ ತಮ್ಮಂದರಿಂದ ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಇವತ್ತು ದೇವ್ರ ಲೋಕದವ್ರನ್ನ ಬಿಟ್ಬಿಡಿ, ದೇವ್ರ ಮಕ್ಕಳಲ್ಲೇ ಪ್ರೀತಿ ಇಲ್ಲ, ಕುಟುಂಬದೊಳಗಡೆ ಪ್ರೀತಿ ಇಲ್ಲ. ಮೊದಲನೇ ಪ್ರೀತಿ ಎಲ್ಲಿಂದ ಸ್ಟಾರ್ಟ್ ಆಗಬೇಕು? ಕುಟುಂಬದಿಂದ ಸ್ಟಾರ್ಟ್ ಆಗಬೇಕು. ಈ ಕುಟುಂಬದಲ್ಲೇ ನೀವು ನೆಟ್ಟಿಗಿಲ್ಲ ಅಂದರೆ ನೀವು ಹೊರಗಡೆ ಏನು ಸಾಕ್ಷಿ ಹೇಳಿ ಏನು ಪ್ರಯೋಜನ? ಮೊದಲನೇದಾಗಿ ನಾವು ಕುಟುಂಬದ ಒಳಗಡೆ ದೇವ್ರ ರಾಜ್ಯನ ಹೊರಗಡೆ ಜನಗಳಿಗೆ ತೋರಿಸ್ಬೇಕು. ಅವರು ನೋಡ್ಬೇಕಂತೆ, ಅಯ್ಯೋ ಲಲಿತಮ್ಮನ ಮನೆ ಹೆಂಗಿದೆ, ಅಯ್ಯೋ ಕೃಷ್ಣಮೂರ್ತಿ ಮನೆ ಹೆಂಗಿದೆ, ಅವರೇ ಆಶ್ಚರ್ಯ ಪಡ್ಬೇಕಂತೆ, ಅವರೇ ಆಶ್ಚರ್ಯ ಪಡ್ಬೇಕಂತೆ. ಇವತ್ತು ಏನಾಗಿದೆ ಗೊತ್ತಾ, ಅವರೇ ನಮ್ಮನ್ನ ಅಂತ ಹೋಗಿದ್ದಾರೆ. ಇವರು ಕ್ರೈಸ್ತರ ಯಾವಾಗಲೂ ಕಿತ್ತಾಡ್ತಾರೆ, ಯಾವಾಗಲೂ ಜಗಳಾಡ್ತಾರೆ. ಈ ಮಾತುಗಳು ಬಂದಾಗ ಯಾರಿಗೆ ನೋವಾಗ್ತದೆ? ದೇವರಿಗೆ ನೋವಾಗ್ತದೆ. ನಾನು ಹೇಳ್ತಾ ಇದ್ದೀನಿ, ಸಭೆ ನಿಮ್ಮ ಸಭೆಗೆ ನೀವು ಹೋಗ್ಬೇಕು, ನಿಜ. ಆದರೆ ಸಹಾಯ ಅಂತ ಬಂದಾಗ ಕ್ರೈಸ್ತ ಸಹೋದರರು ಯಾರಿದ್ದಾರೆ ಅವ್ರಿಗೆ ಸಹಾಯ ಮಾಡಬೇಕು. ನಾವು ಕ್ರೈಸ್ತ ಸಹೋದರರು ಅಂತ ತಿಳ್ಕೊಬೇಕೇ ಹೊರತು ನಾವು ತಪ್ಪಾಗಿ ಹೋಗಬಾರ್ದು. ಅಲ್ಲಿ ದೇವ್ರ ವಾಕ್ಯದಲ್ಲಿ 13ನೇ ವಾಕ್ಯ ತಗೊಳ್ಳಿ. ದೇವ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿರಿ. ಓದು ಮಗಳೇ ಅಶ್ವಿನಿ, 13ನೇ ವಾಕ್ಯ, ರೋಮಪುರ 12:13. ಸ್ವಲ್ಪ ಜೋರಾಗಿ. ದೇವಜನರಿಗೆ ಕೊರತೆ ಬಂದಾಗ ಕೇಳಿಸ್ತಾ ಇಲ್ಲ, ಇಲ್ಲಿ ಕೇಳಿಸ್ತಾ ಇಲ್ಲ. ದೇವಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿರಿ, ಅತಿಥಿ ಸತ್ಕಾರವನ್ನು ಅಭ್ಯಾಸಿಸಿರಿ. ದೇವ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿರಿ, ಅತಿಥಿ ಸತ್ಕಾರವನ್ನು ಅಭ್ಯಾಸ ಮಾಡಿರಿ. ಹಾಗಾದರೆ ನಾವೇನು ಮಾಡಬೇಕು? ದೇವ ಜನರಿಗೆ ಕೊರತೆ ಬಂದಾಗ ಏನು ಮಾಡಬೇಕು? ಸಹಾಯ ಮಾಡಬೇಕು. ನಿಮ್ಮ ಕೈಲಿ ಏನಾಗುತ್ತೋ ಆ ಸಹಾಯನ ಮಾಡಿ. ಅಲ್ಲೆಲ್ಲೂಯಾ. ನಿಮಗೆ ಏನು ಸಹಾಯ ಮಾಡಬೇಕು ಅಂತ ಮನಸ್ಸು ಬರ್ತದೋ ಅದನ್ನು ಮಾಡಿ. ನಿಮ್ಮ ಕೈಲಿ ಇರೋದನ್ನೆಲ್ಲ ಕೊಟ್ಬಿಟ್ಟಿದ್ರೆ ಹೇಳ್ತಾ ಇಲ್ಲ. ದೇವ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಬೇಕಂತೆ. ನಿಮ್ಮ ಕೈಲಿ ಏನಾಗುತ್ತೆ ಅದನ್ನು ಸಹಾಯ ಮಾಡಬೇಕು. ನಾವು ಎಲ್ಲಿ ತಾರತಮ್ಯ ಮಾಡ್ತೀವೋ ಅಲ್ಲಿ ಆಶೀರ್ವಾದ ಇಲ್ಲ. ನಾವು ತಾರತಮ್ಯ ಮಾಡೋಕ್ಕೆ ಹೋಗ್ಬಾರ್ದು. ಹಳ್ಳಿ ಜನಗಳೇ, ನಿಮ್ಮ ಕೆಲಸನೇ ನೀವು ನೋಡ್ಕೋಬೇಡಿ. ಯಾರಿಗಾದರೂ ಒಬ್ರಿಗೆ ಹುಷಾರು ಬಂದಾಗ ತಪ್ಪಿದಾಗ ಹೋಗಿ, ಈಗ ಒಂದಮ್ಮನಿಗೆ ಸೀರಿಯಸ್ ಆಗಿತ್ತು, ನಮ್ಮ ದೇವ್ರ ಮಕ್ಕಳೆಲ್ಲ ಹೋಗಿ ಹೋಗಿ ಪ್ರಾರ್ಥನೆ ಮಾಡ್ತಾಯಿದ್ದೋ. ನೆನಪಿದೆಯಾ? ಒಂದಮ್ಮನ ಕೆಲಸಿಲ್ಲ, ಅವ್ರ ಹತ್ರ ಹೋಗಿ ಸಹಾಯ ಮಾಡ್ದೋ, ನಮ್ಮ ಕೈಲಿ ಆದಷ್ಟು ಮಾಡ್ದೋ, ಹಾಸ್ಪಿಟ್ಲಿಗೆ ಸೇರಿಸ್ದೋ, ಅವ್ರಿಗೆ ಎಲ್ಲ ಥರದಲ್ಲೂ ಫ್ರೀಯಾಗಿ ಆದಷ್ಟು ಫ್ರೀ ಮಾಡಿಸಿಕೊಟ್ಟೋ. ಅರ್ಧಕ್ಕರ್ಧ ಚಾರ್ಜ್ ಫ್ರೀ ಮಾಡಿಕೊಟ್ಟೋ. ನಾವು ಡಾಕ್ಟ್ರ್ ಜೊತೆ ಮಾತಾಡಿ, ಬಡವರು ಹಂಗೆ ಹೇಗೆ ಅಂತೇಳಿ. ಯಾಕೆಂದರೆ ಅವರು ಸ್ಟೇಜ್ ಬಂದುಬಿಟ್ಟಿದ್ರು, ವಯಸ್ಸಾಗಿ ಹೋಗಿದೆ, ಬದುಕೋದಿಲ್ಲ ಅಂತ ಗೊತ್ತು ನಮಗೆ. ಆದರೂ ಅವರ ಕುಟುಂಬಕ್ಕೆ ಸಾಧ್ಯವಷ್ಟು ಅವನಿಗೆ ನೋವು ಕಡಿಮೆ ಆಗಿ ಹೋಗಲಿ ಹೇಳೋ ಉದ್ದೇಶದಿಂದ ನಾವು ಎಲ್ಲ ಸಾಧ್ಯವಷ್ಟು ಪ್ರಯತ್ನ ಪಟ್ಟೋ. ಹಾಗೆಯೇ ನಿಮ್ಮ ಕೈಲಿ ಏನಾಗುತ್ತೋ ಅದನ್ನು ಮಾಡಿ. ಅಟ್ಲೀಸ್ಟ್ ಒಂದು 100 ರೂಪಾಯಿ ಆದರೂ ಅವ್ರಿಗೆ ಆಟೋ ಚಾರ್ಜ್ ಕೊಟ್ಟು ಕಳಿಸಿ. ಆ 100 ರೂಪಾಯಿಂದ ಅವನು ಉಳಿಲಿಕ್ಕೂ ಸಾಕು. ನಿಜ ಅಲ್ವಾ? ನಿಜ ತಾನೆ? ಮನೆಗೆ ಬಂದರೆ ಅತಿಥಿ ಸತ್ಕಾರವನ್ನು ಅಭ್ಯಾಸ ಮಾಡಿರಿ. ಇದು ದೇವ್ರ ಮಕ್ಕಳಿಗೆ ಇರಬೇಕಾದ ಗುಣಲಕ್ಷಣ. ಮನೆಗೆ ಬಂದಂಥ ವ್ಯಕ್ತಿ ಯಾರೇ ಆಗಿರಲಿ, ಅವನಿಗೆ ಅತಿಥಿ ಸತ್ಕಾರ ಮಾಡಿ. ಬಂದಾಗ ಚೆನ್ನಾಗಿದ್ದೀರಾ, ಊಟ ಆಯಿತಾ, ಅಕಸ್ಮಾತ್ ಕುಡ್ಕನೇ ಬಂದ, ಯಾಕಣ ಇಷ್ಟೊಂದು ಕುಡಿತೀಯ, ಕಾಫಿ ಟೀ ತಿಂಡಿ ಕೊಟ್ಟ ಮಾತ್ರಕ್ಕೆ ಸತ್ಕಾರ ಅಲ್ಲ. ಪ್ರೀತಿಯಿಂದ 4 ಮಾತಾಡಿ. ಒಬ್ಬ ಬರ್ತಾ ಇರ್ತಾನೆ ಬೇಜಾರದಲ್ಲಿ, ಅವನ ನೀವು ಮಾತಾಡಿಸ್ಲಿಲ್ಲ ಅಂದ್ಕೊಳ್ಳಿ, ಅವನ ದುಃಖದಲ್ಲಿ ನೇಣಾಕೊಳಕ್ಕೆ ಹೋಗ್ತಾ ಇರ್ತಾನೆ. ನೀವು ಯಾಕಣ ಚೆನ್ನಾಗಿದೆ ಅಣ್ಣ, ಯಾಕೆ ಮುಖ ಸಪ್ಪಗಿದೆ ಅಂತ ಕೇಳಿದ್ರೆ ಅವನು ಎಲ್ಲ ಸ್ಟೋರಿ ಹೇಳ್ಬೋದು. ಆಗ ನಿಮ್ಮದೊಂದು ಮಾತಿನಿಂದ ಅವನು ನೇಣಾಕೊಳ್ಳೋದು ಬಾಕಿ ಆಗ್ಬೋದು. ನಿಜ ಅಲ್ವಾ? ಯಾಕಣ್ಣ ಅಯ್ಯೋ ಇಂಥ ತಪ್ಪು ಕೆಲಸ ಮಾಡಬೇಡ ಹಂಗಿದ್ರೆ ನಿಮ್ಮೊಂದು ಮಾತಿನಿಂದ ಅವ್ನು ಸಾಯೋದು ಬಾಕಿ ಆಗ್ಬೋದು. ನಿಜ ಅಲ್ವಾ? ನೀವು ಮಾತಾಡ್ಸ್ತಾನೆ ಹೋದ್ರೆ ಅವ್ನು ನೇಣಾಕೊಂಡ್ಮೇಲೆ ಅಯ್ಯೋ ಈಗ ಹೋದ ನಾನು ಮಾತಾಡಿಸ್ಬೇಕಾಗಿತ್ತು, ಸತ್ತು ಹೋದ್ಮೇಲೆ ನಾನು ಮಾತಾಡಿಸ್ಬೇಕಾಗಿತ್ತು ಅಂತೇಳಿ ಏನು ಪ್ರಯೋಜನ? ನೋಡಿ, ಅತಿಥಿ ಸತ್ಕಾರದಲ್ಲಿ ಕಾಫಿ ಟೀ ತಿಂಡಿಯಿಂದ ಮಾತ್ರ ಅಲ್ಲ, ನಿಮ್ಮ ಮನೆಗೆ ಬಂದವ್ರನ್ನ ಮುದ್ದಾಗಿ ಮಾತಾಡಿದ್ರು ಅತಿಥಿ ಸತ್ಕಾರನೇ. ಆಯಿತಾ?
ಕಾಫಿ ಟೀ ಕೊಟ್ಟರಂತೂ ಇನ್ನೂ ವಿಶೇಷವಾದ ಆಶೀರ್ವಾದ. ದೇವ್ರ ವಾಕ್ಯದಲ್ಲೇ ಬರ್ತದೆ, ದೇವರ ಮಕ್ಕಳು ಬಂದಾಗ ಒಂದು ಗ್ಲಾಸ್ ನೀರು ಕೊಟ್ಟರು ಆಶೀರ್ವಾದ ಅಂತೆ. ಯೇಸು ಸ್ವಾಮಿ ಮಕ್ಕಳು ಬಂದರೆ ಅಂತ ಸ್ಪೆಷಲ್ ಆಗಿ ಚಿಕ್ಕದಾಗಿ ಪ್ರಾರ್ಥನೆ ಮಾಡಿ ಕಳಿಸಿ ಅವ್ರನ್ನ. ಇವತ್ತು ಏನು ಮಾಡ್ತೀವಿ ಗೊತ್ತಾ, ನಾವು ದೇವ್ರ ಮಕ್ಕಳು ಬಂದಾಗ ಪ್ರೈಸ್ ಲಾರ್ಡ್ ತಗೊಂಡು ಹೋಗ್ಬಿಡ್ತೀವಿ. ನಿಮ್ಮ ಮನೆಗೆ ಬಂದಾಗ ಅವ್ರು ಏನಾದ್ರು ಕೇಳ್ಕೊಂಡು ಬಂದಾಗ ಅಥವಾ ಸುಮ್ಮನೆ ಬಂದರೂ ಕೂಡ ಅವ್ರು ಹೋಗುವಾಗ ಪ್ರಾರ್ಥನೆ ಮಾಡಿಬಿಡಿ. ಅವ್ರ ಮನೆಗೆ ಹೋದಾಗ ನಿಮಗೆ ಪ್ರಾರ್ಥನೆ ಮಾಡಿಬಿಡಲಿ. ನಾವು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಪ್ರಾರ್ಥನೆ ಮಾಡಿದಾಗ ದೇವರಾತ್ಮನ ಕ್ರಿಯೆ ನಡೀತದೆ ಇಲ್ಲಿ. ಅಲ್ಲೆಲುಯಾ, ಅಲ್ಲೆಲುಯಾ, ಪ್ರೈಸ್ ಲಾರ್ಡ್. ಅಲ್ಲಿ ಕೊನೆಗೆ 14ನೇ ವಾಕ್ಯ ಹೋದಪ್ಪ ಜೋರಾಗಿ. ನಿಮ್ಮನ್ನು ಹಿಂಸಿಸುವವರಿಗೆ ಆಶೀರ್ವಾದ ಮಾಡಿರಿ, ಶಪಿಸದೆ ಆಶೀರ್ವದಿಸಿರಿ. ನಿಮ್ಮನ್ನು ಹಿಂಸಿಸುವವರಿಗೆ ಆಶೀರ್ವಾದ ಮಾಡಿ. ಅಮ್ಮ, ನಾಯಿ ನಮ್ಮನ್ನು ಕಚ್ಚಿದ್ರೆ ನಾವೇನು ಮಾಡ್ತೀವಿ? ಅಲ್ಲಿಂದ ಏನು ಮಾಡ್ತೀವಿ? ಕಚ್ಚಿದ ತಕ್ಷಣ ಎಲ್ಲಿಗೆ ಹೋಗ್ತೀರಾ ನೀವು? ಹಾಸ್ಪಿಟ್ಲಿಗೆ ಹೋಗ್ತೀರ ತಾನೆ. ನಾಯಿ ಕಚ್ಚಿದ ತಕ್ಷಣ ತಿರುಗಿ ನಾಯಿ ಕಚ್ತೀರಾ? ಮನಸ್ಸೇ ಕಚ್ಚಕ್ಕೆ ಬಂದಾಗ ಯಾಕೆ ತಿರುಗಿ ಹೋಗ್ತೀರಾ ಅಲ್ಲಿಗೆ? ಅದೇ ತಪ್ಪು. ನಾಯಿ ಕಚ್ಚಿದಾಗ ನಾವು ಆಸ್ಪತ್ರೆಗೆ ಹಂಗೆ ಓಡೋಗ್ತೀವಿ. ಹಾಗೆ ಮನುಷ್ಯ ನಮಗೆ ತೊಂದರೆ ಕೊಟ್ಟಾಗ ದೇವ್ರ ಹತ್ರ ಓಡೋಗಿ, ದೇವರೇ ಇವ್ರು ಈ ಥರ ಮಾಡ್ತಿದ್ದಾರೆ ಸ್ವಾಮಿ, ಅವ್ರಿಗೆ ಸಮಾಧಾನದ ಆತ್ಮ ಕೊಡಪ್ಪ, ಅವ್ರಿಗೆ ಸಮಾಧಾನದ ಆತ್ಮ ಕೊಡಪ್ಪ ಅಂತ ಕೇಳಿ. ಅದು ಬಿಟ್ಬಿಟ್ಟು ಅವ್ನ ಕೈ ಕಾಲು ಮುರಿದೋಗ, ಅವನಿಗೆ ಹಂಗಾಗೋಗ, ಇವಳಿಗೆ ಹಿಂಗಾಗೋಗ್ಲಿ, ಅವಳು ನಮ್ಮ ಸಭೆಯವ್ರನ್ನೆಲ್ಲ ಕೆಡಿಸ್ತಾ ಇದ್ದಾಳೆ, ಅವಳಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಅವಳನ್ನ ಪ್ರೀತಿ ಮಾಡಬೇಕು. ಶತ್ರುಗಳಾದರೂ ಅವ್ರನ್ನ ನಾವು ಪ್ರೀತಿ ಮಾಡಬೇಕು. ಪ್ರೀತಿಲಿ ಇರುವಂಥ ದೊಡ್ಡ ಪ್ರಾಮುಖ್ಯತೆ ಯಾವುದಿಲ್ಲ. ಪ್ರೀತಿ ಯಾರಿಗೆ ಕಡಿಮೆ ಇರ್ತೋ ಅವನಿಗೆ ಕ್ಷಮಾಪಣೆ ಮಾಡೋಕ್ಕೆ ಬರೋದಿಲ್ಲ. ಪ್ರೀತಿ ಯಾರಿಗಿಲ್ಲೋ ಅವ್ನು ಯಾವಾಗಲೂ ಹುಚ್ಚು ಬಂದಂಗೆ ಆಡ್ತಾ ಇರ್ತಾನೆ. ಪ್ರೀತಿ ಯಾರಿಗಿಲ್ಲೋ ಅವನಿಗೆ ಬೇಗ BP ಬರ್ತದೆ. ಪ್ರೀತಿ ಯಾರಿಗಿಲ್ಲೋ ಅವನಿಗೆ ಬೇಗ BP ಕಾಯಿಲೆ ಬಂದ್ಬಿಟ್ಟು ಓದಾಡ್ತಾನೆ. ಯಾಕೆಂದರೆ ಯಾವಾಗಲೂ ಮುಖ ಊದಿಸ್ಕೊಂಡೆ ನರ ಅದೇ ಥರ ಆಗಿಬಿಡ್ತದೆ. ಅದೇ ಪ್ರೀತಿ ಮಾಡ್ಕೊಬನ್ನಿ. ನಿಮಗೆ ಒಂದು ಚೂರು ಒಬ್ಬನಿಗೆ ಹೆಲ್ಪ್ ಮಾಡಿದ್ಮೇಲೆ ಆಗುವಂಥ ತೃಪ್ತಿನೇ ಬೇರೆ ನೋಡಿ. ಅಲ್ಲೆಲುಯಾ. ಮೊನ್ನೆ ನಾವು ಹೋದಾಗ 3 ಹುಡುಗರು ಗಾಡಿ ಹಿಂಗೆ ಹೋಗ್ತಾ ಇದೆ. ಯಾಕೆ ಹಿಂಗೆ ಹೋಗ್ತಾ ಇದ್ದರೆ ನಾವು ಅದನ್ನ ಹಿಂದ್ಗಡೆ ಹೋದ ಸಡನ್ನಾಗಿ ಗಾಡಿ ಸೈಡಿಗೆ ನಿಲ್ಲಿಸ್ಬಿಟ್ರು. ಒಬ್ಬ ಹುಡುಗ ಬಗ್ಬಿಟ್ಟು ವಾಮಿಟ್ ಮಾಡ್ತಾ ಇದ್ದಾನೆ. ಆವಾಗ ನಾವು ಕೇಳ್ದು, ಅಣ್ಣ ನೀರು ಬೇಕಾ ಅಂತ ಕೇಳ್ದ. ಸರ್ ಹೋಗ್ಬಿಡಿ ಸರ್, ನಾನು ಕುಡ್ಕೊಂಡಿದ್ದೇನೆ. ಕುಡಿದ್ರೂ ಪರವಾಗಿಲ್ಲ, ನೀರು ಬೇಕಾ? ಯಾಕೆ ಆ ವಾಮಿಟ್ ಬಾಯಿಲಿ ಪುನಃ ಹೋಗೋಕ್ಕಾಗೋದಿಲ್ಲ, ಪುನಃ ಬರ್ತಾ ಇರ್ತದೆ. ಆಗ ಅವ್ರು ಹೇಳಿದ್ರು ಬೇಡ ಅಂತ ಹೇಳಿದ್ರು. ನಾವು ಅವನು ಕುಡುಕ, ಅವನು ಅಂಥವನು, ಅವನು ಮೋಸಗಾರ, ಅವನು ವ್ಯಭಿಚಾರ ಮಾಡೋನು ತಗೊಂಡು ಅವ್ರನ್ನ ಬಿಟ್ಟುಬಿಟ್ರೆ ಅವ್ರನ್ನ ನರಕಕ್ಕೆ ಹೋಗ್ಬಿಡ್ತಾನೆ. ನಾವು ಅವ್ರನ್ನ ನಿಲ್ಲಿಸಿ ಅವರಿಗೆ ತಿಳಿ ಹೇಳಬೇಕು, ಬುದ್ಧಿವಾದ ಹೇಳಬೇಕು. ನೋಡಪ್ಪ, ನೀನು ಈ ಥರ ಮಾಡ್ತಾರ ತಪ್ಪು, ನಮ್ಮನ್ನು ದೇವರು ಲೋಕಕ್ಕೆ ಬೆಳಕಾಗಿ ಕರೆದಿದ್ದಾರೆ ಕಣ್ರಿ. ನಾವು 10 ಜನಕ್ಕೆ ಬುದ್ಧಿವಾದ ಹೇಳೋಂಗೆ ಕರೆದಿದ್ದಾರೆ. ಅಲ್ಲಲ್ಲಿಯ ನಿಮ್ಮನ್ನು ಯಾರು ಹಿಂಸೆ ಮಾಡ್ತಾರೋ ಅವ್ರಿಗೋಸ್ಕರ ತುಂಬ ಪ್ರಾರ್ಥನೆ ಮಾಡಿ. ಆ ಹಿಂಸೆ ಮಾಡೋರಿಗೆ ಶಿಕ್ಷೆ ಇದ್ದೇ ಇದೆ. ಅದನ್ನು ದೇವರು ಕೊಟ್ಕೊಳ್ತಾರೆ, ನಾವು ಕೊಡೋದು ಬೇಡ. 1 ಸಲ ನೋಡ್ತಾರೆ ದೇವರು, 2 ಸಲ ನೋಡ್ತಾರೆ, 3 ಸಲ ನೋಡ್ತಾರೆ, 4 ಸಲ ಶಿಕ್ಷೆ ಕೊಟ್ಟೇ ಕೊಡ್ತಾರೆ ದೇವರು. ಆಯಿತಾ? ಅಲ್ಲಲ್ಲಿಯ ಸಂತೋಷ ಪಡುವವರ ಸಂಗಡ ಸಂತೋಷ ಪಡಿರಿ, ಅಳುವವರ ಸಂಗಡ ಅಳಿರಿ. ಇವತ್ತು ಇದೇ ಪ್ರಾಬ್ಲಮ್. ಸಂತೋಷ ಪಡೋರ ಜೊತೆ ನಾವು ಹೊಟ್ಟೆ ಕಿಚ್ಚಿಬಿಡ್ತೀವಿ. ಕೃಷ್ಣಮೂರ್ತಿ ಟ್ಯಾಕ್ಟರ್ ತೆಗೆದಾಗ ಇಲ್ಲಿರೋ ಜನಗಳಿಗೆಲ್ಲ ಎಷ್ಟು ಹೊಟ್ಟೆ ಕಿಚ್ಚಾಗಿರ್ಬೋದು ಗೊತ್ತಾ? ಕೃಷ್ಣಮೂರ್ತಿ ಟ್ಯಾಕ್ಟರ್ ತೆಗೆದುಬಿಟ್ಟ. ನಾವು ಒಳ್ಳೆಯವರಾಗಿದ್ಕೊಂಡು ಒಳ್ಳೆ ಕ್ಯಾಸ್ಟಲ್ಲಿದ್ದು ಒಳ್ಳೆ ರೀತಿಯಲ್ಲಿ ಇದ್ಕೊಂಡು ನಮಗೊಂದು ಟ್ಯಾಕ್ಟರ್ ತೆಗಿಲಿಕ್ಕೆ ಆಗಲಿಲ್ಲಲ್ಲ. ಎದುರುಗಡೆ ಏನು ಗೊತ್ತಾ? ಸಖತ್ತಾಗಿದೆ ಕಣೋ ಟ್ಯಾಕ್ಟ್ರು, ಚೆನ್ನಾಗಿದೆ ಕಣಪ್ಪ ಟ್ಯಾಕ್ಟ್ರು, ಪರವಾಗಿಲ್ಲ ಕಣಪ್ಪ ಹೇಳೋದು. ಹಿಂದುಗಡೆ ಅಂತ ಕತ್ತಿ ಮಸೆಯೋದು. ನಿಜಾನಾ? ಆ ಥರ ಆಗಿದೆಯಾ ಕೃಷ್ಣಮೂರ್ತಿ? ನಿಜ ನಡೀತಾ ಇದ್ದಾನೆ. ಎದುರುಗಡೆ ಪಾಲೀಸ್ ಮಾತು, ಒಳಗಡೆ ಆ್ಯಸಿಡ್ ಥರ ಉರಿತಾರೆ. ಇದು ಪ್ರೀತಿ ಅಲ್ಲ, ಇದು ನಾಟಕ. ಎದುರುಗಡೆ ನಾವು ಕೃಷ್ಣಮೂರ್ತಿನ ಕೊಂಡಾಡೋದು, ಹಿಂದುಗಡೆ ಬೇಡದಿರ ಮಾತಾಡೋದು. ಇಲ್ಲ, ಕೃಷ್ಣಮೂರ್ತಿ ಒಂದು ಟ್ರ್ಯಾಕ್ಟರ್ ತಂದು ಸಂತೋಷ ಪಟ್ಟಾಗ ನಾವೆಲ್ಲರೂ ಸಂತೋಷ ಪಡಬೇಕು. ನಿಮಗೆ ಒಂದು ಕಾರ್ ತಗೊಳ್ತೀರಾ, ನೀವೊಂದು ಮನೆ ಕಟ್ಟಿಸ್ತೀರಾ, ಮನೆ ಕಟ್ಬಿಟ್ಟ ಅಂತ ಕೋಪ ಮಾಡ್ಕೊಳ್ಳೋದಲ್ಲ, ಹೊಟ್ಟೆ ಕಿಚ್ಚಿಬಿಡೋದಲ್ಲ, ಆ ಮನೆನ ಸಂತೋಷ ಪಡಬೇಕು. ಇವತ್ತು ದೇವ್ರ ವಾಕ್ಯದಲ್ಲಿ ಬರ್ತದೆ, ಸಂತೋಷ ಪಡೋರ ಸಂಗಡ ಸಂತೋಷ ಪಡಿರಿ, ಅಳುವವರ ಸಂಗಡ ಅಳಿರಿ. ಇವತ್ತು ಅಳೋರನ್ನ ಕಂಡ್ರೆ ಏನು ಗೊತ್ತಾ? ಅಲ್ಲೂ ಉಲ್ಟಾನೆ ಕೇಸು. ಆಡಿದ್ಲು ಇವತ್ತು ನೋಡಿ ಅವಳು ಕಣ್ಣೀರು ಹಾಕ್ತಾ ಕೂತಿದ್ದಾಳೆ ಅಂತ ಹೇಳೋದು. ಅವಳಿಗೆ ಹಂಗೆ ಆಗಬೇಕು. ಇದು ದೇವ್ರ ಮಕ್ಕಳ ಲಕ್ಷಣನಾ? ದೇವ್ರ ಮಕ್ಳು ಹೆಂಗೆ ಬೇಕು? ಅಳುವವ್ರ ಜೊತೆ ನಾವೇನು ಮಾಡಬೇಕು? ಅಳಬೇಕು. ಮೊನ್ನೆ ಅಂಕಲ್ ಸಭೆಗೆ ಹೋದಾಗ ಅವ್ರ ದುಃಖದಲ್ಲಿ ಮಾತಾಡ್ತಿದ್ರು. ನಾವು ಆ ದುಃಖದಲ್ಲಿ ಪಾಲ್ದಾರದು. ಆ ಟೈಮಲ್ಲಿ ನಾವು ಮಜಾ ನೋಡೋಕೆ ಹೋಗ್ಬಾರ್ದು. ನಾವು ಅವ್ರ ಪ್ರಾರ್ಥನೆನೇ ಮಾಡಬೇಕು. ಆಡಿದ್ಲು ಈಗ ನೋಡು ಹೆಂಗೆ ಅನುಭವಿಸ್ತಿದ್ದಾಳೆ ಅಂತೇಳಿ. ನೋಡು
ಹತ್ರ ಬಿಟ್ಟು ಅಕ್ಕ ನಿನ್ನ ಕಂಡ್ರೆ ಬೇಜಾರಾಗ್ತದೆ ಅಕ್ಕ ಹಿಂದುಗಡೆ ಅಂತ ನೋಡ್ರಿ ಸುಮ್ಮನೆ ಹೇಳಿದಷ್ಟೇ ನೋಡು ಸಾಕಮ್ಮ ಕಣ್ಣಾರೆ ಕಂಡು ಬಿಡ್ತು ಅಂತ ಹೇಳೋದು. ನಡೀತಾ ಇದೆಯಾ? ಗ್ಯಾರಂಟಿ ಅಲ್ವಾ? ನೋಡಿ ಇದು ಇರಬಾರ್ದು. ಫಸಲು ಕಂಡ್ರು ಹಂಗೆ ಇವು ಏನು ಕೇಳಕ್ ಬಂದಿದ್ರು, ಏನ್ ಯಾರನ್ನ ಒತ್ಕೋಗಕ್ ಬಂದಿದ್ರು, ಅಯ್ಯೋ ಅದೇ ನಡೀತಾ ಇರೋದು. ಹೌದು ಹೌದು, ಅದು ನಮ್ಮಲ್ಲಿ ಇರಬಾರ್ದು. ನಾವೇನು ನೋಡೋಕು ಅದನ್ನು ಬಿಟ್ಟು ತೋರಿಸ್ಕೊಡ್ಬೇಕು. ಸಂತೋಷ ಪಡೋರು ಮನೆಗೆ ಹೋಗಿ ಸಂತೋಷ ಪಡ್ರಿ, ಅಳೋರು ಮನೆಗೆ ಹೋಗ್ಬಿಟ್ಟು ಅಳ್ರಿ. ಅವ್ರ ದುಃಖದಲ್ಲಿ ಭಾಗಿಯಾಗಿ ಸುಮ್ಮನೆ ಹೇಳಕ್ಕೆ ಹೋಗ್ಬೇಡಿ. ನಾಟಕ ಆಡಕ್ಕೆ ಬಂದು ಹೇಳಿ ತಿಳ್ಕೊಳ್ತಾರೆ. ಅವ್ರ ದುಃಖ ಏನದ ತಿಳ್ಕೊಂಡು ನಾವು ಮಾಡಬೇಕು. ಅಲ್ಲೆಲ್ಲೂಯಾ. ನೆಕ್ಸ್ಟ್ ದೇವ್ರ ವಾಕ್ಯದಲ್ಲಿ ಬರೆದಿದೆ 1 ಕೊರಿಂಥ 12:25 ಓದಪ್ಪ. 1 ಕೊರಿಂಥ 12:25-27. 26. ಒಂದು ಅಂಗಕ್ಕೆ ನೋವಾದರೆ ಎಲ್ಲ ಅಂಗಗಳಿಗೂ ನೋವಾಗುತ್ತದೆ. ಒಂದು ಅಂಗಕ್ಕೆ ಮರ್ಯಾದೆ ಬಂದರೆ ಎಲ್ಲ ಅಂಗಗಳಿಗೂ ಸಂತೋಷವಾಗುತ್ತದೆ. ನೀವು ಕ್ರಿಸ್ತನ ದೇಹವು ಮತ್ತು ಒಬ್ಬರನ್ನೊಬ್ಬರಾಗಿ ಅದಕ್ಕೆ ಅಂಗಗಳಾಗಿದ್ದೀರಿ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ನೀವೆಲ್ಲರೂ ಯಾರು ಗೊತ್ತಾ? ಕ್ರಿಸ್ತನ ದೇಹ. ನಾವೆಲ್ಲ ಯಾರು? ಕ್ರಿಸ್ತನ ದೇಹದಲ್ಲಿ ಒಂದೊಂದು ಅಂಗಗಳು. ಈಗ ಒಂದು ಹೇಳಮ್ಮ, ಈಗ ಇಲ್ಲಿ ದೇವ್ರ ವಾಕ್ಯದಲ್ಲಿ ಬರ್ತದೆ, ಒಂದು ಅಂಗಕ್ಕೆ ನೋವು ಆದರೆ ಎಲ್ಲ ಅಂಗಕ್ಕೆ ನೋವು ಆಗುತ್ತೆ ಸ್ವಾಮಿ ಹೇಳ್ತಾರೆ. ನಿಮಗೆ ಯಾರಿಗಾದ್ರೂ ಅಲ್ಲೂ ನೋವು ಬಂದಿದೆಯಾ? ಇಡೀ ಬಾಡಿಗೆ ಜ್ವರ ಬಂದಂಗೆ ಆಗುತ್ತಾ ಇಲ್ವಾ? ಹೊಟ್ಟೆ ನೋವು ಬಂದ, ಈಗ ಅಶ್ವಿನಿಗೆ 2 ದಿವಸ ಹೊಟ್ಟೆ ನೋವು ಬಂದರೆ ಇಡೀ ಬಾಡಿ ಪೈನ್ ಆಗ್ತದಿಲ್ವಾ? ಒಂದು ತಲೆನೋವು ಬರಲಿ ಇಡೀ ಬಾಡಿ ಸುಸ್ತಾಗ್ತದೆ ಅಲ್ವಾ? ಒಂದು ಅಂಗಕ್ಕೆ ನೋವು ಆದರೆ ಇಡೀ ಅಂಗಗಳು ಅದನ್ನು ಅನುಭವಿಸ್ತಾ ಇರ್ತದೆ ಅಲ್ವಾ? ಹಾಗೇನೆ ಕ್ರಿಸ್ತನಲ್ಲಿ ಸಭೆಯಲ್ಲಿರೋ ನಾವೆಲ್ಲರೂ ಒಂದೇ ಅಂಗಗಳು. ಲಲಿತಮ್ಮನಿಗೆ ನೋವಾದರೆ ನನಗೆ ನೋವಾಗಬೇಕು, ಲಕ್ಷ್ಮಿಗೆ ನೋವಾದರೆ ನನಗೆ ನೋವಾಗಬೇಕು, ಕೃಷ್ಣಮೂರ್ತಿಗೆ ನೋವಾದರೆ ನನಗೆ ನೋವಾಗಬೇಕು. ಕೃಷ್ಣಮೂರ್ತಿ ನೋವಾದಾಗ ನಾವು ಖುಷಿ ಪಡೋಕೆ ಹೋಗ್ಬಾರ್ದು. ಅಲ್ಲೆಲ್ಲೂಯಾ, ಅಲ್ಲೆಲ್ಲೂಯಾ. ಇವತ್ತು ದೇವ್ರ ಮಕ್ಕಳ ಲಕ್ಷಣ ಏನು ಗೊತ್ತಾ? ಅವ್ರಿಗೇನು ಆಗ್ಬಿಟ್ರೆ ಸಾಕು, ಏಸಪ್ಪ ಸತ್ಯ ತೋರಿಸ್ತಾ ಇದ್ದೇಳಿ. ನಮ್ಮ ಅಪ್ಪ ಸತ್ಯ ಈ ಶಿಕ್ಷೆ ಕೊಡೋ ದೇವರಲ್ಲ ಕಂಡ್ರೆ. ನಮ್ಮ ದೇವರು ಪ್ರೀತಿಸೋಂಥ ದೇವರು. ಶಿಕ್ಷೆ ಕೊಡೋಕೆ ಬಂದ ಸೈತಾನನೇ ಓಡಿಸ್ತಾರೆ ಗೊತ್ತಾ? ನಮ್ಮ ಅಪ್ಪ ಯಾವಾಗ ಪರಿಶುದ್ಧತೆ ಬಿಟ್ಟು ಪಾಪದ ಜೀವಿತದಲ್ಲಿ ನಡೀತಾರೋ ಆವಾಗ ಮಾತ್ರ ಶಿಕ್ಷೆ ಕೊಡ್ತಾರೆ. ಆರಾಧನೆ ಮಾಡೋದು ವ್ಯಕ್ತಿಗಳಿಗೆ ಇದು ಕೊಡೋದಿಲ್ಲ. ಇವತ್ತು ಬೆಳಗ್ಗೆ ನಾನು ಮತ್ತು ನಮ್ಮ ಮಿಸ್ಸಸ್ ಗಾಡೀಲಿ ಬರುವಾಗ ನಾವು ಒಂದು ವಿಷಯ ಹೇಳ್ದ, ತುಂಬ ಪ್ರಾರ್ಥನೆ ಮಾಡೋರಿಗೆ ಶೋಧನೆ ಜಾಸ್ತಿ ಕಂಡಿದ್ರು. ತುಂಬ ಪ್ರಾರ್ಥನೆ ಮಾಡೋರಿಗೆ ಶೋಧನೆ ಮಾಡೋದಾದರೆ ಪ್ರಾರ್ಥನೆ ಯಾಕೆ ಮಾಡಬೇಕು? ನಾನು ಹೇಳ್ತೀನಿ ಅದು ತಪ್ಪು. ತುಂಬ ಪ್ರಾರ್ಥನೆ ಮಾಡಿದ್ರೆ ಆಶೀರ್ವಾದ ಜಾಸ್ತಿ. ತುಂಬ ಪ್ರಾರ್ಥನೆ ಮಾಡಿದ್ರೆ ದೇವ್ರ ಬಲ ಜಾಸ್ತಿ. ತುಂಬ ಪ್ರಾರ್ಥನೆ ಮಾಡಿದ್ರೆ ದೇವರು ಆ ಸೈತಾನ ಓಡಿಸ್ತಾರೆ. ಇವತ್ತು ಎಲ್ಲರ ಬಾಯಿ ಬೀಳೋ ಮಾತ್ರ ಗೊತ್ತಾ? ತುಂಬ ಪ್ರಾರ್ಥನೆ ಮಾಡಿದ್ರೆ ಅದಕ್ಕೆ ಸೈತಾನ ಹೊಡೆದ್ಬಿಟ್ಟ. ಆಗ ದೇವರೇನು ಕಡಲೆಕಾಯಿ ತಿಂತಿರ್ತಾರ? ನಮ್ಮ ಅಪ್ಪ ಸದಾ ಕಾಲ ನಿಮ್ಮನ್ನು ಕಾಯೋ ದೇವರಾಗಿದ್ದಾರೆ ಕಣ್ರಿ. ಅಲ್ಲೆಲ್ಲೂಯಾ. ಒಂದು ನೀವು ಕ್ರಿಸ್ತನ ದೇಹವು ಒಂದೊಂದು ಅಂಗಕ್ಕೆ, ನಾವೆಲ್ಲ ಕ್ರಿಸ್ತನ ದೇಹ ಆಗಿದ್ದೀವಿ. ನಾವು ಒಂದೊಂದು ಅಂಗ. ಕೃಷ್ಣಮೂರ್ತಿ ದೇವರು ಕಣ್ಣಾಗಿರ್ಬೋದು, ನೀನೊಂದು ಮೂಗಾಗಿರ್ಬೋದು, ನೀನೊಂದು ಬಾಯಿ ಆಗಿರ್ಬೋದು. ಒಬ್ಬರಿಗೆ ನೋವಾದಾಗ ಎಲ್ರಿಗೂ ಕೂಡ ನೋವಾಗಬೇಕು. ನಮ್ಮ ದೇಹದ ಒಂದು ಭಾಗಕ್ಕೆ ನೋವಾದಾಗ ಹೆಂಗೆ ಇಡೀ ದೇಹ ಸ್ಪಂದಿಸ್ತದೋ ಹಾಗೆ ಒಬ್ಬನಿಗೆ ನೋವಾದಾಗ ಇನ್ನೊಬ್ಬರು ಆ ನೋವಿಗೆ ಸೇರಬೇಕು. ಸೇರಿದ್ರೆ ಮಾತ್ರ ಆಶೀರ್ವಾದ, ಇಲ್ಲಾಂದರೆ ನಿಜವಾಗಿ ಆಶೀರ್ವಾದ ಇಲ್ಲ. ಕೊನೆಯದಾಗಿ ನಿಮ್ಮೊಳಗಡೆ ಏಕ ಮನಸ್ಸಲ್ಲಿ ದೊಡ್ಡಸ್ತಿಗೆಯ ಮೇಲೆ ಮನಸ್ಸಿಡದೆ ಬಳಕೆ ಆಗಿರಿ. ನಿಮ್ಮನ್ನು ನೀವು ಬುದ್ಧಿವಂತರೆಂದು ಎಣಿಸಿಕೊಳ್ಳಬೇಡಿರಿ. ದೇವ್ರು ಹೇಳ್ತಾರೆ, ನಾನೇ ಬುದ್ಧಿವಂತ, ನಾನು ಹೇಳಿದ್ದೆ ನಡಿಬೇಕು, ನಾನು ಮಾಡಿ ನಡಿಬೇಕು ಅಂತ ತುಂಬ ಜನ ಆಡ್ತಾರೆ. ದೇವ್ರ ಮಕ್ಕಳೇ, ಲೋಕದವ್ರು ಬಂದರೆ ಅವ್ರು ಯಾಕೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಕೇಳ್ಕೊಬೇಡಿ. ಅದನ್ನೇ ನಾವು ಮಾಡ್ತಾ ಇದ್ದೀವಲ್ವ. ಇವತ್ತು ನಾವು ದೇವ್ರ ಮಕ್ಕಳಾಗಿದ್ದೀವಿ. ನೆಕ್ಸ್ಟ್ ಅಲ್ಲಿ ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿರಿ. ಅವನು ಮಾಡ್ದಂತ ನೀವು ಮಾಡೋಕೋಬೇಡಿ. ನಾಯಿ ಕಕ್ಕ ತಿಂತಗಳು ನಾವು ತಿನ್ನೋಕೆ ಹೋಗೋದ್ರಾಗುತ್ತಾ? ನಾವು ಏನಾದರೂ ಆ ಥರ ಮಾಡಿದ್ರೆ ನಾಯಿ ಥರ ಆಗ್ಬಿಡ್ತೀವಿ ನಾವು. ಅವರು ಅಪಕಾರ ಮಾಡಿದ್ರ ದೇವ್ರಿಗೆ ಒಪ್ಪಿಸಿ. ಅವರು ಮಾಡ್ದಂತ ನಾವು ಮಾಡೋಕ್ಕೋದ್ರೆ ನಮಗೂ ಶಾಂತಿ ಇಲ್ಲ, ಅವ್ರಿಗೂ ಶಾಂತಿ ಇಲ್ಲ. ಲೋಕದಲ್ಲಿ ನೋಡಿದ್ರ ಅವನು ಮಾಡ್ದಂತ ತಗೊಂಡು ಇವನು ಇನ್ನೊಂದು ಕಡೆ ಹೋಗ್ಬಿಟ್ಟು ಮಾಟ್ಲ ಮಾಡಿ 2 ಕಡೆ ಸತ್ತೈತಾರೆ. ಅದೇ ಒಬ್ಬ ಸೈಲೆಂಟ್ ಆಗಿದ್ರು ಮಾಟ್ಲನ್ನ ಕಂಟ್ರೋಲ್ ಮಾಡ್ಕೊಂಡ್ರೆ ನೋಡಿ, ಯೋಚನೆ ಮಾಡಿ. ನೆಕ್ಸ್ಟ್, ಯಾವುದು ಗೌರವವಾದದ್ದು ಅದನ್ನೇ ಸಾಧಿಸಿರಿ. ನಿಮ್ಮಿಂದ ಆಗೋಷ್ಟರ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರಿ. ಕಿರಿಕಿರಿ ಮಾಡೋರ ಜೊತೆ ಸಮಾಧಾನ ಇರ್ರಿ. 1 ದಿವಸ 2 ದಿವಸ 3 ದಿವಸ ನೀವು ಸಮಾಧಾನದಿದ್ದಾಗ ಅವನೇ ಸೈಲೆಂಟ್ ಆಗ್ತಾನೆ. ಅಲ್ಲೆಲ್ಲೂಯಾ. ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ, ನಾನು ಅದಕ್ಕೆ ಪ್ರತಿಫಲವನ್ನು ಕೊಡುವೆನೆಂದು ಕರ್ತನು ಹೇಳಿದ್ದಾನೆ. ಹಾಗಾದರೆ ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಹಾಕು, ಬಾಯಾರಿದರೆ ಕುಡಿಯುವುದಕ್ಕೆ ಕೊಡು. ಹೀಗೆ ಮಾಡೋದ್ರಿಂದ ಅವನ ತಲೆ ಮೇಲೆ ಕೆಂಡ ಕೂಡಿಸಿದಾಗೋದು. ಕೆಂಡ ಕೂಡಿಸಿದ ಆಗ್ಲಿಂದ ಊಟ ಕೊಡೋಕೋಬಾರ್ದು. ನಾನು ಕಾಪಿ ಕೊಟ್ಟು ಕಳಿಸ್ದೆ, ಅವನಿಗೆ ತಲೆ ಮೇಲೆ ಕೆಂಡ ಸುರಿದಂಗೆ ಆಗಿರ್ಬೋದು ಅಂತ ಹೇಳೋಕೋಬೇಡಿ.
ಹಂಗೂ ಹೇಳೋಕೆ ಹೋಗ್ಬೇಡಿ, ಅರ್ಥ ಆಯ್ತಾ? ಇವತ್ತು ಅವಳು ಆಡಿದ್ಲು ಇವತ್ತು ನಮ್ಮ ಮನೆ ಬಂದಳು, ಚೆನ್ನಾಗಿ ಊಟ ಹಾಕ್ಸ್ಬಿಟ್ಟು ಕಳಿಸ್ದೆ ಅಶ್ವಿನಿ. ಅವಳು ತಲೆ ಮೇಲೆ ಕೆಂಡ ಸುರಿದಂಗೆ ಆಗಿರ್ಬೋದು ಅಂತ ಹೇಳೋದು. ಏನು ಪ್ರಯೋಜನ ದೇವ್ರ ಮಕ್ಕಳಾಗಿ? ಅವ್ರ ಮನಸ್ಸಿಗೆ ಬರಲಿ ಅಂತ ಸ್ವಾಮಿ ಹೇಳ್ತಾ ಇರೋದು. ಕೊನೆಯದಾಗಿ ವಾಕ್ಯ ಇದೆ, ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸಿ. ನಿಮ್ಮ ಒಳ್ಳೆತನದಿಂದ ಆ ಕೆಟ್ಟತನವನ್ನು ಸೋಲಿಸ್ಬೋದು. ಅವರು ಜಗಳಾಡ್ಬೋದು, ಕಿರಿಕಿರಿ ಮಾಡ್ಬೋದು, ಬಾಯಿ ಬಿಡ್ಬೋದು, ನಿಮಗೆ ನೋವು ಮಾಡ್ಬೋದು, ನಿಮಗೆ ಹಿಂಸೆ ಕೊಡ್ಬೋದು. ನೀವು ಸೈಲೆಂಟಾಗಿದ್ಕೊಂಡು ಎಲ್ಲವನ್ನು ಸಹಿಸ್ಕೊಂಡು ಬಂದಾಗ ದೇವರಲ್ಲಿ ಕಾರ್ಯ ಮಾಡ್ತಾರೆ. ಒಂದು ಸಲ ನೋಡ್ತಾರೆ ನಿಮ್ಮನ್ನು ಹಿಂಸೆ ಕೊಡೋದನ್ನ, 2 ಸಲ ನೋಡ್ತಾರೆ. ದೇವರೇ ನನ್ನ ಪರಿಸ್ಥಿತಿ ಹಿಂಗಾಗಿ, ನನಗೆ ಈ ಥರ ಕಿರಿಕಿರಿ ಆಗ್ತಾಯಿದೆ ಹೇಳ್ತಾ ಇದ್ದಾಗ ದೇವರು ಅವನಿಗೆ ಅವಕಾಶಗಳನ್ನ ಕೊಡ್ತಾರೆ. ನೋಡು ಬದಲಾಗು ಕೃಷ್ಣಮೂರ್ತಿ, ನೋಡು ಬದಲಾಗು ಅಶ್ವಿನಿ, ನೋಡಪ್ಪ ಬದಲಾಗು ಹೇಳ್ತಿರ್ತಾರೆ. ನೀವು ಬದಲಾಗಲಿಲ್ಲ ಅಂದರೆ ದೇವರ ಶಿಕ್ಷಣ ಬೀಳ್ಬೋದು, ಸೈತಾನ ಶಿಕ್ಷಣ ಬೀಳ್ಬೋದು. ಆವಾಗ ಎಚ್ಚೆತ್ಕೊಂಡು ಏನು ಪ್ರಯೋಜನ? ನಾನು ಹೇಳೋ ಕಾಯಿಲೆ ಬರೋದಕ್ಕಿಂತ ಮೊದಲೇ ಔಷಧಿ ತಗೊಳ್ಳೋದು ತುಂಬ ಒಳ್ಳೆಯದು. ಈಗ BP ಶುಗರ್ ಬರೋದಂತೆ ನಾವು ತಡ್ಕೋಬೇಕು ಇಲ್ವಾ? ಬಂದ ಮೇಲೆ ನಾವು ಹೋಗಿ ಪ್ರಯತ್ನ ಪಟ್ಟು ಏನು ಪ್ರಯೋಜನ ಇಲ್ವಾ? ಬರೋದಕ್ಕಿಂತ ಮೊದಲೇ 40 ವರ್ಷ ಆದಮೇಲೆ ತಿನ್ನೋ ಫುಡ್ಗಳಲ್ಲಿ ಕಂಟ್ರೋಲ್ ಮಾಡೋದು ಅದೆಲ್ಲ ಮಾಡ್ಕೊಬಂದಾಗ ರೋಗಗಳು ಬರೋದಿಲ್ಲ. ಬಂದಾದ್ಮೇಲೆ ಬಂದೇ ಬಿಡ್ತಲ್ಲ ಅಂತೇಳಿ ಏನು ಪ್ರಯೋಜನ? ಆಲೂಗಡ್ಡೆ ತಿಂದರೆ ಗ್ಯಾಸ್ಟ್ರಿಕ್ ಆಗ್ತದೆ ಗೊತ್ತಿದೆ ನನಗೆ, ಆಲೂಗಡ್ಡೆನೇ ಜಾಸ್ತಿ ಆಗಿ ತಿಂತೀಯಾ? ಹಂಗೇನೆ ನಾನು ಹೇಳ್ತಾರೆ ನಿಮಗೆ, ಆಪತ್ತು ಬರೋದಕ್ಕಿಂತ ಮೊದಲೇ ನಾವು ಪ್ರಾರ್ಥನೆ ಮಾಡೋಣ, ಆಗ ಅವರೆಲ್ಲ ಸೈಲೆಂಟ್ ಆಗಿ ಆಗ್ತಾರೆ. ನಾವು ಆಪತ್ತು ಬಂದ ಮೇಲೆ ಪ್ರಾರ್ಥನೆ ಮಾಡೋದು ಬೇಡ. ಇವತ್ತು ಸುಮಾರು ಜನ ಹೆಂಗೆ ಗೊತ್ತಾ, ಆಪತ್ತು ಬಂದಾಗ ಜೋರು ಪ್ರಾರ್ಥನೆ, ಕಷ್ಟ ಬಂದಾಗ ಜೋರು ಪ್ರಾರ್ಥನೆ ಇಲ್ಲ. ನೀವು ಪ್ರಾರ್ಥನೆ ಯಾವ ಥರ ಮಾಡಬೇಕು ಗೊತ್ತಾ? ಆಪತ್ತು ಬರೋದಕ್ಕಿಂತ ಮೊದಲು. ಹಾಗೆಯೇ ದೇವ್ರ ವಾಕ್ಯದಲ್ಲಿ ಇದಿಷ್ಟು ಅಂಶಗಳನ್ನು ದೇವರು ಸದ್ಯಕ್ಕೆ ತೋರಿಸಿದ್ದಾರೆ. ಬಾಕಿ ತುಂಬ ಅಂಶಗಳಿದೆ, ಇಲ್ಲ ಅಂತಿಲ್ಲ. ಒಟ್ಟಾರೆ ನಮ್ಮ ಪ್ರೀತಿ ನಿಷ್ಕಪಟವಾಗಿರಬೇಕು. ನಾವು ಒಬ್ರಿಗೊಬ್ಬರು ಗೌರವ ಕೊಡೋಂಗಿರಬೇಕು. ನಮ್ಮನ್ನು ನೋಡಿ 10 ಜನಗಳ ರಕ್ಷಣೆ ಹೊಂದಬೇಕು. ಇವತ್ತು ಏನಾಗ್ತದೆ ಗೊತ್ತಾ, ನಮ್ಮನ್ನು ನೋಡಿದಾಗ ತೂ ಅಂತ ಹೇಳೋಷ್ಟು ಮಟ್ಟಿಗೆ ಮಾಡ್ಕೋಬಾರ್ದು. ದೇವ್ರ ಮಕ್ಕಳು ಒಬ್ರಿಗೆ ಹೆಲ್ಪ್ ಬಂದಾಗ, ಕಷ್ಟ ಬಂದಾಗ ಎಲ್ಲರೂ ಹೋಗಿ ಅವ್ರ ಮನೆಗೆ, ಏನಕ್ಕ ನಿನ್ನ ಕೈಲಿ ಸಹಾಯ ಬೇಕು ಅಂತ ಕೇಳಿ, ನಿಮ್ಮ ಕೈಲಿ ಆಗೋಂತ ನಾವು ಮಾಡಿ. ಆ ದುಡ್ಡು ಉಳಿಸಿರ್ತೀರ ಸಹಾಯಗೆ ಏನು ತಗೊಂಡು ಹೋಗೋದಿಲ್ಲ ನಾವು, ನಿಜ ಅಲ್ವಾ? ನೀವು ಕೊಟ್ಟಂಥ 100 ರೂಪಾಯಿಗೆ ಪರಲೋಕದಲ್ಲಿ ಎಂಥ ದೊಡ್ಡ ಆಶೀರ್ವಾದ ಆಗ್ತದೆ ಗೊತ್ತಾ? ಕಷ್ಟ ಬಂದವರಿಗೆ ಸಹಾಯ ಮಾಡಿ, ದುಃಖದವರಿಗೆ ಸಹಾಯ ಮಾಡಿ. ಅವನು ಲೋಕದವನು ಯೇಸುನ ನಂಬಿಲ್ಲ ಅಂತ ಬಿಡಬಾರ್ದು. ಅವನಿಗೆ ಕಷ್ಟ ಬಂದರೂ ನೀವು ಸಹಾಯ ಮಾಡಿ, ಯಾಕೆ ಅವನು ಸತ್ಯ ಗೊತ್ತಿಲ್ಲ ಪಾಪ. ಅದಕ್ಕೋಸ್ಕರ ನಾವು ಕ್ರಿಸ್ತನ ಮಕ್ಕಳು ಹೆಂಗಿರಬೇಕು, ಹೆಜ್ಜೆಗೆ ನಮ್ಮನ್ನು ನಾವೇ ಪರೀಕ್ಷೆ ಮಾಡ್ಕೋಬೇಕು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಕೃಪೆಯಿಂದ ನಡೆಸಲಿ. ಆಮೀನ್.